ಅದು ವಿವಾದಿತ ವಕ್ಫ್ ಆಸ್ತಿ. ನಿನ್ನೆ ರೈತರು ನಮ್ಮದೇ ಜಮೀನು ಅಂತ ರಾಜಾರೋಷವಾಗಿ ನುಗ್ಗಿ ಉಳುಮೆ ಮಾಡಿದ್ರು. ಇದರ ಪರಿಣಾಮವಾಗಿ ಅನ್ನದಾತರ ಮೇಲೆ ಕೇಸ್ ದಾಖಲಾಗಿದೆ. ಅಷ್ಟಕ್ಕೂ ಅಲ್ಲಿ ವಿವಾದ ಸೃಷ್ಟಿಯಾಗಿದ್ದೇಕೆ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಚಿಕ್ಕಬಳ್ಳಾಪುರದಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ಕಿಚ್ಚು. ಪಹಣಿಯಲ್ಲಿ ವಕ್ಫ್ ಹೆಸರು ನೋಡಿ ಗ್ರಾಮಸ್ಥರ ಸಿಟ್ಟು. ರಾಜ್ಯದಲ್ಲಿ ತೀವ್ರ ವಿವಾದ ಸೃಷ್ಟಿಸಿರುವ ವಕ್ಫ್ ಬೋರ್ಡ್ ಆಸ್ತಿ ವಿವಾದ ಚಿಕ್ಕಬಳ್ಳಾಪುರದಲ್ಲಿ ಕಿಚ್ಚು ಹೊತ್ತಿಸಿದೆ. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ 10ಕ್ಕೂ ಹೆಚ್ಚು ರೈತರು ತಲೆತಲಾಂತರಗಳಿಂದ ಉಳುಮೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಭೂ ನ್ಯಾಯ ಮಂಡಳಿ ಇವರಿಗೆ ಜಮೀನು ಮಂಜೂರು ಮಾಡಿದೆ. ಎಲ್ಲರ ಹೆಸರಲ್ಲೂ ಪಕ್ಕಾ ದಾಖಲೆಗಳಿವೆ. ಆದರೆ 2018-19ರಲ್ಲಿ ಜಿಲ್ಲಾಧಿಕಾರಿ ವಕ್ಫ್ ಆಸ್ತಿ ಅಂತ ಶರ ಬರೆದು ರೈತರ ಜಮೀನನ್ನ ವಕ್ಫ್ ಮಂಡಳಿಯ ಚಿಂತಾಮಣಿ ಜಾಮಿಯಾ ಹೆಸರಿಗೆ ದಾಖಲೆ ತಿದ್ದುಪಡಿ ಮಾಡಿಕೊಟ್ಟಿದ್ದಾರೆ. ಇದು ಈಗ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. 13-20 ಸರ್ವೆ ನಂಬರ್ ಅಲ್ಲಿ ನಾವು 65ರಿಂದ ಪೊಸಿಷನ್ ಅಲ್ಲಿ ನಾವಿದ್ದೀವಿ. ಕ್ರಯ ಆಗಿದೆ, ಟ್ರಿಬ್ಯುನಲ್ ಅಲ್ಲಿ ರಿಜೆಕ್ಟೆಡ್ ಆಗಿದೆ, ಒಗ್ಬೋರ್ಡ್ಗೆ ಬರಲ್ಲ ಅಂತ ಪೊಸಿಷನ್ ಅಲ್ಲಿ ಅವರೇ ಇದ್ದಾರೆ. ಅದಕ್ಕೆ ಏನು ತೊಂದರೆ ಮಾಡಬೇಡಿ ಅಂತೇಳಿ ಆರ್ಡರ್ ಅಲ್ಲಿ ಕೂಡ ಐತೆ, DC ಆರ್ಡರ್ಲ್ಲೂ ಐತೆ, ಎಲ್ಲ ಐತೆ. ಈ ತರ ಬಂದು ದೌರ್ಜನ್ಯ ಮಾಡಿ ಈ ತರ ನಮ್ಮನ್ನು ಹೊರಗಾಕಿ ಈ ತರ ಹಿಂಸೆ ಕೊಡ್ತಾ ಇದ್ದಾರೆ. 1000 ಜನವರೆಗೂ ಬಂದಿದ್ದಾರೆ. ಅವತ್ತು ಪೆನ್ಸಿಲಿಂಗ್ ಹಾಕೋವಾಗ ದೊಡ್ಡಕೊಳ್ಳಗಳು ಮುಚ್ಚುಗಳು ಎತ್ಕೊಂಡ್ಬಂದು ಲಾಂಗ್ಗಳೆಲ್ಲ ಎತ್ಕೊಂಡ್ಬಂದು ಅವತ್ತು ಭಯ ಬಿದ್ದವು, ಯಾರು ಹೋಗ್ಲಿಲ್ಲ ಆ ಕಡೆನೆ. 6 ತಿಂಗಳ ಹಿಂದೆ ವಕ್ಫ್ ಬೋರ್ಡ್ ಇಲ್ಲಿನ ಜಮೀನಿಗೆ ತಂತಿ ಬೇಲಿ ಸಹ ಹಾಕಿದೆ. ಜಮೀನು ಮಾಲೀಕರು ತಮ್ಮ ಜಮೀನಿನಲ್ಲಿ ಟ್ರ್ಯಾಕ್ಟರ್ ತಂದು ಉಳುಮೆ ಮಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಜಾಮಿಯಾ ಸಮಿತಿ ಜೊತೆ ಜನ ವಾಗ್ವಾದಕ್ಕಿಳಿದಿದ್ರು. ಇನ್ನು ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಎಸ್ಪಿ ಕುಶಲ್ ಚೌಕ್ಸಿ ನೇತೃತ್ವದಲ್ಲಿ ಮಧ್ಯಸ್ಥಿಕೆ ಮಾಡಿ 2 ಗುಂಪುಗಳನ್ನು ಸಮಾಧಾನಪಡಿಸಿದ್ರು. ಎರಡೂ ಕಡೆಯವರು ದಾಖಲೆಗಳನ್ನು ತರುವಂತೆ ಸೂಚನೆ ನೀಡಲಾಗಿದೆ. ಈ ನಡುವೆ ಶಿವಮೊಗ್ಗದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಮಾತಾಡಿದ್ದ ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ದೂರು ದಾಖಲಾಗಿದೆ. ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.